ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೆಂಡತಿಯನ್ನ ಕುತ್ತಿಗೆ ಮೇಲೆ ಕಾಲಿಟ್ಟು ಕೊಲೆ ಮಾಡಿದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ದನಿಯಪ್ಪನನ್ನ ತೀವ್ರ ವಿಚಾರಣೆಯನ್ನ ಪೀಣ್ಯ ಪೊಲೀಸರು ಮಾಡ್ತಾ ಇರುವಂತಹದ್ದು. ಈ ವೇಳೆಯಲ್ಲಿ ಮೊದಲಿಗೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಂಡತಿಯನ್ನ ಕೊಲೆ ಮಾಡಿದ್ದಾಗಿ ದನಿಯಪ್ಪ ಹೇಳಿದ್ದ. ಆದರೆ ಪರ್ಟಿಕ್ಯುಲರ್ ಆಗಿ ಯಾವ ವಿಚಾರಕ್ಕೆ ಮತ್ತು ಎಷ್ಟು ಹಣಕ್ಕೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿತ್ತು. ಸದ್ಯಕ್ಕೆ ಈಗ ಪೊಲೀಸರ ಮುಂದೆ ದನಿಯಪ್ಪ ಬಾಯ್ಬಿಟ್ಟಿರುವಂಥ ವಿಚಾರ ಏನಂತಂದರೆ, ಬೆಳಗಾವಿಯ ಅಥಣಿಯಲ್ಲಿ ಏನು ತಾನು ರಾಜಕೀಯಕ್ಕೆ ಎಂಟ್ರಿ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಏನು ತನ್ನ ಹೆಂಡತಿಯ ಬಳಿ ಇದ್ದಂತಹ ಏನು ಆಸ್ತಿ ಏನಿದೆ ಆ ಆಸ್ತಿಯನ್ನು ಮಾರಾಟ ಮಾಡಿ ಸುಮಾರು 3ರಿಂದ 4 ಕೋಟಿ ಹಣ ಬರುತ್ತೆ. ಆ ಒಂದು ಹಣದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಆಗಬೇಕು, ಜೊತೆಗೆ ರಾಜಕೀಯಕ್ಕೋಸ್ಕರ ಹಣವನ್ನು ಖರ್ಚು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ಸಾಕಷ್ಟು ವಾಗ್ವಾದ ನಡೆದಿರುತ್ತೆ. ಜೊತೆಗೆ ಈ ಹಿಂದೆ ಕೂಡ ಇಡೀ ಊರಿಗೆ ಬಾಡೂಟ ಕೂಡ ಹಾಕ್ಸಿರ್ತಾನೆ. ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ಕೆಲವೇ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಕೂಡ ಬರುತ್ತೆ. ಆ ಒಂದು ಎಲೆಕ್ಷನ್ಗೆ ನಿಂತ್ಕೋಬೇಕು ಅಥವಾ ಮುಂದಿನ ಯಾವುದೇ ಒಂದು ಚುನಾವಣೆ ಬಂದರೆ ಆ ಒಂದು ಚುನಾವಣೆಯಲ್ಲಿ ನಾನು ಕಂಟೆಸ್ಟ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಆಸೆ ಇಟ್ಕೊಂಡಿರ್ತಾನೆ. ಆಸೆ ಪೂರೈಸ್ಕೊಳ್ಳೋದಕ್ಕೋಸ್ಕರ ತನ್ನ ಹೆಂಡತಿ ಬಳಿ ಇದ್ದಂಥ ಜೊತೆಗೆ ತನ್ನ ಅತ್ತೆ ಬಳಿ ಇದ್ದಂಥ ಆಸ್ತಿಯನ್ನು ಮಾರಿ ಆ ಹಣವನ್ನು ತೆಗೆದುಕೊಂಡು ಹೋಗಿ ಅಲ್ಲೇ ಸೆಟಲ್ಡ್ ಆಗಿ ರಾಜಕೀಯಕ್ಕೆ ಎಂಟ್ರಿ ಆಗುವಂಥ ಆಸೆ ಇಟ್ಕೊಂಡಿರ್ತಾನೆ. ಆದರೆ ಏನು ಕಾವ್ಯ ಏನಿದ್ದಾಳೆ ಆ ದನಿಯಪ್ಪನ ಪತ್ನಿ, ಆಕೆ ಸ್ವಂತ ಮನೆ ಪೀಣ್ಯದಲ್ಲಿ ಇತ್ತು, ಅಂದರೆ ಪೀಣ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿತ್ತು. ಆ ಒಂದು ಮನೆಯನ್ನು ಮಾರಾಟ ಮಾಡಲಿಕ್ಕೆ ಬಿಟ್ಟಿಲ್ಲ. ಜೊತೆಗೆ ನೀ ರಾಜಕೀಯಕ್ಕಾದರೆ ಹೋಗು, ಆದರೆ ನನ್ನ ಬಳಿ ಇರುವಂಥ ಯಾವುದೇ ರೀತಿಯಾದಂಥ ಆಸ್ತಿಯನ್ನು ನಿನಗೆ ಕೊಡೋದಿಲ್ಲ ಅನ್ನುವಂತಹ ಮಾತುಗಳನ್ನು ಕಾವ್ಯ ಹೇಳಿದ್ರು. ಎಲ್ಲೋ ಒಂದು ಕಡೆ ಇದೆಲ್ಲವನ್ನು ಕೂಡ ತಲೆಯಲ್ಲಿ ಇಟ್ಕೊಂಡಿದ್ದಂತಹ ದನಿಯಪ್ಪ ಮಕ್ಕಳು ಶಾಲೆಗೆ ಹೋಗೋದನ್ನೇ ಕಾಯ್ಕೊಂಡಿದ್ದು, ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಂತೆ ತಾನು ಪ್ಲಾನ್ ಮಾಡಿಕೊಂಡು ಕಿರಿಕನ್ನು ತೆಗೆದು ಪತ್ನಿಯ ಜೊತೆ ಪತ್ನಿಯನ್ನು ಏನೂ ಗೊತ್ತಿಲ್ಲದೆ ರೀತಿಯಲ್ಲಿ ಕೊಲೆ ಮಾಡಿ ಮುಚ್ಚಿಡುವಂಥ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾನೆ. ಆದರೆ ಅದು ಕೊಲೆ ಅನ್ನೋದು ಬಯಲಿಗೆ ಬರುತ್ತೆ. ಈಗಾಗಲೇ ಪೊಲೀಸರು ಆತನನ್ನು ಬಂಧಿಸಿ ವಿಚಾರಣೆಯನ್ನು ಮಾಡಿ ಈಗಾಗಲೇ ಜೈಲಿಗೂ ಕೂಡ ಕಳಿಸಿರುವಂತಹದ್ದು. ಇನ್ನು ಮುಂದಿನ ಹೆಚ್ಚಿನ ತನಿಖೆಯನ್ನು ಪೊಲೀಸರು ಮಾಡಬೇಕಾದ್ರೆ ದನಿಯಪ್ಪನನ್ನು ವಶಕ್ಕೆ ಪಡೆದು ತನಿಖೆ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಪೀಣ್ಯ ಪೊಲೀಸರು ಹೇಳ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.